ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಈ ಸೀರೀಸ್ನ 100 ದಿನಗಳ ಒಂದು ಕಗ್ಗ ಮತ್ತು ಭಗವದ್ಗೀತೆಯ ಎರಡನೇ ವಿಡಿಯೋ. This is my second video in the series of Bhagavad Gita and Mankutimana Kagga. So the first one had 1 to 10 shlokas of Mankutimana Kagga and 12th Adhyaya Bhagavad Gita's 1 to 10 shlokas. So today's will, as I told you from the first video, that I will start with my Shubhodaya of the day and then continue with the shlokas of what I am continuing for next 99 days. Good morning to you all of you. Shubhodaya, ನಮಸ್ಕಾರ. 18ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಕೆಲವೊಮ್ಮೆ ಗುಂಪು ಚರ್ಚೆಯಲ್ಲಿದ್ದಾಗ ನಾವು ಅಭಿಪ್ರಾಯ ಶೂನ್ಯರಾಗಿ ಬಿಡುತ್ತೇವೆ. ವಿವಾದಕ್ಕೆ ಸಿಲುಕುವ ಭಯ, ವಿಶ್ವಾಸ ಕಳೆದುಕೊಳ್ಳುವ ಹೆದರಿಕೆ, ತಪ್ಪೇನೋ ಎಂಬ ಅಂಜಿಕೆ, ಕೀಳರಿಮೆ, ಹೀಗೆ 10 ಹಲವು ಕಾರಣಗಳು ನಮ್ಮನ್ನು ಭಾಗವಹಿಸದಂತಾಗಿಸುತ್ತವೆ. ಇದೊಂದು ಸಮಜಾಯಿಷಿಯೊಂದಿಗಿನ ಮನಸ್ಥಿತಿ. ಇಲ್ಲಿ ನಾವು ಕಳೆದುಕೊಳ್ಳುವುದು ನಮ್ಮ ಸರಿ ಮಂಡನೆಯ ಅವಕಾಶ, ಜೊತೆಗೆ ಹೇಳದೇ ನುಂಗಿದ್ದಕ್ಕೆ ಕಳೆದು ಹೋದ ಭಾವ. ಬೇಕಿದ್ದಲ್ಲಿ, ಸರಿ ಎನಿಸಿದಲ್ಲಿ ಹಿಂಜರಿತವ ಮೆಟ್ಟಿ ನಿಂತು ಪೂರ್ಣ ಆತ್ಮವಿಶ್ವಾಸದಿಂದ ಮಂಡಿಸುವುದು ಉತ್ತಮವಲ್ಲವೇ? ಎಲ್ಲರ ಮೆಚ್ಚಿಸುವುದು ಸಾಧ್ಯವಿಲ್ಲ. ಹೇಳಿಬಿಡುವುದು ಮನ ನಿರಾಳತೆಯೊಂದಿಗೆ ತಿಳಿಯಾದ ಸಂಭ್ರಮವಲ್ಲವೇ? ಶುಭೋದಯ. So this was my Shubhodaya for the day. Now I just go on to just recite the next 11 shlokas of ಮಹಾಭಗವದ್ಗೀತೆಯ 12ನೇ ಅಧ್ಯಾಯದ ಮಿಕ್ಕ 11 ಶ್ಲೋಕಗಳನ್ನು ನಾನು ಈಗ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ತುಂಬ ಸಂತೋಷದಿಂದ ಬರ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 12ನೇ ಅಧ್ಯಾಯ ಭಕ್ತಿ ಯೋಗದ ಶ್ಲೋಕ 11ರಿಂದ 20ರವರೆಗಿನ ಮಂಡನೆ. ಅಥೈತದಪ್ಯಶಕ್ತೋಸಿ ಕರ್ತುಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗನ್ ತತಃ ಕುರು ಯಥಾತ್ಮವಾನ್. ಶ್ರೇಯೋ ಹಿ ಜ್ಞಾನಮಭ್ಯಾಸಾಜ್ ಜ್ಞಾನಾದ್ಯಾನೌ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಾಸ್ ತ್ಯಾಗಶ್ಚಾಂತಿರನಂತರಂ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖಃ ಸುಖಕ್ಷಮೀ. ಸಂತುಷ್ಟಃ ಸತತೈ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿರ್ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಅನಪೇಕ್ಷಃ ಶುಚಿರ್ದಕ್ಷಾ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗೀ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗೀ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ಭಕ್ತಿಮಾನ್ಯಮಾನ್ಮೇ ಪ್ರಿಯೋ ನರಃ. ಯೇ ತು ಧರ್ಮ್ಯಾಮೃತಮಿದೈಯತೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾ ಮತ್ಪರಮಾ ಭಕ್ತಾಸ್ಥೇತೀವ ಮೇ ಪ್ರಿಯಾಃ.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಇವು 12ನೇ ಅಧ್ಯಾಯದ 20 ಶ್ಲೋಕಗಳು. ನಿನ್ನೆ ಮತ್ತು ಇವತ್ತು ಎರಡು ಕನ್ಸಿಡರ್ ಮಾಡಿ ಎರಡನ್ನೂ ಸೇರಿಸಿ 20 ಶ್ಲೋಕಗಳನ್ನು ಈ 12ನೇ ಅಧ್ಯಾಯನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ಮತ್ತೆ ನಿಮ್ಮೊಂದಿಗೆ ಒಂದು ನೂತನ ಅಧ್ಯಾಯದೊಂದಿಗೆ 10 ಶ್ಲೋಕಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ. ದೀಸ್ ವರ್ ದ 20 ಶ್ಲೋಕಾಸ್ ಆಫ್ ಚಾಪ್ಟರ್ 12, wherein 10 yesterday I have recited and another 10 of today. So with this, Sri Krishna's Sri Mahabhagavad Gita's 12th chapter is completed. Namaskar. Yogesham Satchidanandau Vasudevau Rajapriyam Dharma Samstapakau Veeram Krishnau Vande Jagadgurum Shri Krishnau Vande Jagadgurum. ಜೈ ಶ್ರೀ ಕೃಷ್ಣ. ಸೊ ಈಗ ನನ್ನ ಮುಂದಿನ ಚರಣಕ್ಕೆ ನಾನು ಹೋಗ್ತಾ ಇದ್ದೇನೆ. ಇದು ನನ್ನ ನೆಚ್ಚಿನ ಮಂಕುತಿಮ್ಮನ ಕಗ್ಗದ ಮುಂದಿನ 10 ಕಗ್ಗಗಳನ್ನು ತಮ್ಮ ಮುಂದೆ ವಾಚನ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಿನ್ನೆ 1ರಿಂದ 10ರವರೆಗೆ ಮುಗಿದಿತ್ತು. ಇವತ್ತು 11ನೇ ಕಗ್ಗದಿಂದ ನಾನು ಮತ್ತೆ ಮುಂದುವರಿಯುತ್ತಿದ್ದೇನೆ. ಮುತ್ತಿರುವುದೊಂದು ಭೂಮಿಯನಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನನು ದಿನದ ಲೋಕದ ವಾರ್ತೆ, ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ. ಮಾನವರು ದಾನವರು ಭೂಮಾತೆಯನು ತಣಿಸೆ, ಶೋಣಿತವನೆರೆಯುವರು ಭಾಷ್ಪಸಲವುದಿರೆ. ಏನು ಹಗೆ ಏನು ಧಗೆ ಏನು ಹೊಗೆ, ಈ ಧರಣಿ ಸೌನಿಕನ ಕಟ್ಟೆಯೇನ್ ಮಂಕುತಿಮ್ಮ. ಪುರುಷಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನುದಿನದ ರಕ್ಷ ಭೀಕ್ಷೇಚನೆಯೇ. ಕರೆವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳ ಸೂಸುವುದೇ ಮಂಕುತಿಮ್ಮ. ಒಂದೆ ಗಗನವ ಕಾಣು ತೊಂದೆ ನೆಲವನು ತುಳಿಯು, ತೊಂದೆ ಧಾನ್ಯವನುಣ್ಣು ತೊಂದೆ ನೀರ್ಗುಡಿದು, ಒಂದೆ ಗಾಳಿಯನು ಸಿರ್ವೆ ನರ ಜಾತಿಯೊಳಗೆಂತು ಬಂದು ಧೀವೈಷಮ್ಯ ಮಂಕುತಿಮ್ಮ. ಹಳೆಯ ಭಕ್ತಿ ಶ್ರದ್ಧೆಯಳಿಸಿ ಹೋಗಿವೆ, ಮಾಸಿ ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ. ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಇಳೆಯ ಬಿಟ್ಟನ್ನು ಮೆತ್ತಲು ಮೈಧದ ಪ್ರೇತ ವಲೆದಂತೆ ಲೋಕ ತಲ್ಲಣಿಸುತ್ತಿಹುದಿಂತೆಂದು. ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ, ತಳಮಳಕೆ ಕಡೆಯೆಂದು ಮಂಕುತಿಮ್ಮ. ತಳಮಳವಿಧೇ ನಿಳೆಗೆ ದೇವಧನುಜರ ಮತಿಸೆ, ಜಳನಿಧಿಯೊಳಾದಂತೆ ಸುದೆಗೆ ಪೀಠಿಕೆಯಂ. ಹಾಳಾಹಳವ ಕುಡಿದು ಗಿರಿಶನಿದ್ದಿರೊದ್ದಡಿ, ಕಳವಳವದೇತ ಕೆಲ ಮಂಕುತಿಮ್ಮ. ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿಲಿಲ್ಲ ನಿಲುವಿಲ್ಲವದಕ್ಕೆ. ಬದುಕೇನು ಸಾವೇನು ಸೊಧೆಯೇನು ವಿಷವೇನು, ಉದಕ ಬುದ್ಬುಧವೆಲ್ಲ ಮಂಕುತಿಮ್ಮ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರಳಲದು, ಆಳಿನಿಪುದಂತಾಗದಿರೆ ಭರಿಯ ಹೆಂಟೆ. ಬಾಳೇನು ಧೂಳು ಸುಳಿ ಮರ ತಿಕ್ಕದುರಿಯ ಹೊಗೆ, ಕ್ಷೇಳವೇನಮೃತವೇನ್ ಮಂಕುತಿಮ್ಮ. ಕಂಡ ದೈವಕ್ಕೆ
ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೋಪಾಯದಿಂದಲೇನಹುದು. ತುಂಡುಲದ ಹಿಡಿಯೊಂದು ತುಂಡು ಬಟ್ಟೆಯೊಂದು ಅಂಡಲತವಿದಕೇನೋ ಮಂಕುತಿಮ್ಮ. ನಮಸ್ಕಾರ. ಇವು 11ರಿಂದ 20ರವರೆಗಿನ ಮಂಕುತಿಮ್ಮನ ಕಗ್ಗದ ಕಗ್ಗಗಳು. ಎಲ್ಲರಿಗೂ ವಂದನೆಗಳು. ಶುಭವಾಗಲಿ. ಶುಭೋದಯ.